ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಲಕ್ಷ್ಮೇಶ್ವರ ಪಟ್ಟಣದಿಂದ ಜಂಗಳಿಕೆರೆ ಮೂಲಕ ಮುನಿಯನ ತಾಂಡಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಿಸಬೇಕೆಂದು ಲಕ್ಷ್ಮೇಶ್ವರ ರೈತರು ಆಗ್ರಹಿಸಿ ಸೋಮವಾರ ಸ್ಥಳದಲ್ಲಿಯೇ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರೈತರಾದ ಬಸಣ್ಣ ಬೆಂಡಿಗೇರಿ, ಮಲ್ಲಪ್ಪ ಹುಮ್ಮಚ್ಗಿ ಮಾತನಾಡಿದರು. ಭಾರತೀಯ ಕಿಸಾನ್ ಸಂಘದ ಸದಸ್ಯ ಟಾಕಪ್ಪ ಸಾತ್ಪುತೆ, ರಿಯಾಜ್ ಗದಗ, ರಾಮಣ್ಣ ಗೌರಿ, ಫಕೀರಪ್ಪ ಹಾವನೂರ, ಹುಸೇನ್ ಸಾಬ್ ಸಿದ್ದಿ, ಮೊಹಮ್ಮದ್ ಸಾಬ್ ಸಿದ್ದಿ, ಸರ್ಫರಾಜ್ ಬಂಕಾಪುರ, ಬಸವರಾಜ್ ಹುಮ್ಮಚ್ಗಿ, ಈಶ್ವರಪ್ಪ ಹುಮ್ಮಚ್ಗಿ, ಸಲೀಂ ಸಾಬ್ ಸುರುಣಗಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ನೀವೆಲ್ಲ ಈಗ ನೋಡಿದ್ರಿ ಯಾವ ರೀತಿ ನಾವು ಹೊಲಕ್ಕೆ ಹೋಗಿ ಮುಟ್ಟಬೇಕು ಅನ್ನತಕ್ಕಂಥದ್ದು ಒಂದು ಪ್ರಶ್ನೆ ಮೊದಲಿದ್ದು. ಹೊಲಕ್ಕೆ ಮುಟ್ಟಿಂದ ಅದು ಕೆಲಸ ಮಾಡೋದು ಬಿಡೋದು ಬೇರೆ. ಸರಳವಾಗಿ ಹೊಲಕ್ಕೆ ನಾವು ಹೋಗಿ ಮುಟ್ಟಿದ್ರೆ ಮುಂದೆ ಕೆಲಸ ನಡೀತವೆ. ನಮ್ಮ ಎತ್ತಾಗಲಿ, ಚಕ್ಕಡಾಗಲಿ, ನಮ್ಮ ಸರಂಜಾಮ್ ಆಗಲಿ, ಗೊಬ್ಬರ ಹೇರ್ಕೊಂಡು ಹೋಗ್ತಿರ್ತೀವಿ ಗಾಡಿ ಒಳಗೆ. ಅದಲ್ಲೊಬ್ಬ ಜರದಿಲ್ಲದೆ ನಾವು ಕಣ್ಣೀರೇ ನೋಡಿದ್ರೆ ಆ ರೀತಿಯಾಗಿ ಈ ರಸ್ತೆಗಳ ದುಸ್ಥಿತಿ ನಮ್ಮ ಹೊಲಗಳಿಗೆ ಹೋಗುವಾಗಲಿ, ಈ ದೊಡ್ಡ ರಸ್ತೆ ಇದು ಒತ್ತಟಕ್ಕಿರಲಿ, ಆ ರಸ್ತೆ ಸುಧಾನು ಸರಿ ಮಾಡ್ತಕ್ಕಂಥ ಕೆಲಸ ಇವತ್ತಿನ ದಿವಸ ಆಗಕತ್ತಿಲ್ಲ. ರೈತರೆಲ್ಲ ಮಾತಾಡಿದರು. ಈ ಪರಿಸ್ಥಿತಿ ರೈತರಿಗೆ ಈ ಹಂಗಾಮದಿಂದಾಗ ಹೊಲಕ್ಕೆ ಹೋಗೋದು ಅವಶ್ಯಕತೆ ರೀ. ಮಾಲು ಮುಟ್ಟಿಸೋದು ತರೋದು ದೊಡ್ಡ ಅವಶ್ಯಕತೆ. ಅದನ್ನು ಅವಂಗ ಹೋಗ್ಲಾರ ಸ್ಥಿತಿಗೆ ಬಂದಿದ್ದನ್ನು ಒಟ್ಟು ತಾತ್ಕಾಲಿಕ ಅದನ್ನೊಟ್ಟು ಸರಿ ಮಾಡೋ ವ್ಯವಸ್ಥೆ ಮಾಡಿಕೊಂಡ್ರೆ ಅಧಿಕಾರಿಗಳಿಗೆ ನಾವು ಆಭಾರಿಯಾಗಿರ್ತೀವಿ. ಬಸವಣ್ಣವ್ರು ಹೇಳ್ದಂಗೆ ಈ ನಮ್ಮ ದೊಡ್ಡ ರಸ್ತೆಯಿಂದ ಜಂಗಳಿಕೆ ರಸ್ತೆ ಏನೈತಂದ್ರೆ ಭಾಳ ಹದಗೆಟ್ಟು ಬಿಟ್ಟೈತೆ. ಆಮೇಲೆ ಚಕ್ಕಡಿ, ಬೈಕು ಯಾವೂ ಹೋಗಂಗಿಲ್ಲ. ಚಕ್ಕಡಿ ಹೆಚ್ಚು ಕಮ್ಮಿ ನಾವು ಏನರ ಮಾಲು ಮಟ್ಟಿ ಹೇರ್ಕೊಂಬರ್ಬೇಕಪ್ಪ ಊರಿಗೆ ಅಂತಂದ್ರೆ ಎಲ್ಲಾರ ಬೀಳ್ಬೇಕು ಅಂಥ ಪರಿಸ್ಥಿತಿ ಒಳಗೆ ಐತಿ ರಸ್ತೆ. ಅದಕ್ಕೆ ಇದನ್ನು ಅಧಿಕಾರಿಗಳಾಗಲಿ ಅಥವಾ ಸರ್ಕಾರ ಆಗಲಿ ಸೂಕ್ತ ಕ್ರಮ ತೊಗೊಂಡು ಇದನ್ನು ದೌಡು ರಸ್ತೆ ಮಾಡುವಂಥ ವ್ಯವಸ್ಥೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ನಾವು ಕೇಳ್ಕೊತೀವಿ.